ಸಿನಿಮಾ ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದೆ. ಹಾಗಾದ್ರೆ ಇದು ಕದ್ದ ಕಥೆನಾ? ಹಿಂಗೊಂದು ಪ್ರಶ್ನೆ ಬರ್ತಾ ಇದೆ. 17 ದಿನಗಳಲ್ಲಿ 1523 ಕೋಟಿ ಕಲೆಕ್ಷನ್ ಆಗಿದೆ ದುರಂದರ್ 2 ಸಿನಿಮಾದ ಕಥೆ ಮೇಲೆ ಕೃತಿ ಚೌರ್ಯದ ಆರೋಪ. ಅಂದ್ರೆ ಕದ್ದಿದ್ದಾರೆ, ಇದನ್ನ ಕಥೆ ಕದ್ದಿದ್ದಾರೆ ಅಂತ ನಿರ್ದೇಶಕರ ವರದ ಬರಹಗಾರ ಸಂತೋಷ್ ಕುಮಾರ್ ಆರೋಪ ಮಾಡ್ತಾ ಇದ್ದಾರೆ. 23ರಲ್ಲಿ ಅಂದ್ರೆ 2023ರಲ್ಲಿ ನಾನು ಬರೆದ ಕಥೆಗೆ ಡಿ ಸಾಹೇಬ್ ಅನ್ನೋ ಟೈಟಲ್ ಅನ್ನು ಇಟ್ಟಿದ್ದೆ. ನಾನು ಸ್ಕ್ರೀನ್ ರೈಟರ್ಸ್ ಅಸೋಸಿಯೇಷನ್ ಅಲ್ಲಿ ರಿಜಿಸ್ಟರ್ ಕೂಡ ಮಾಡಿಸಿದ್ದೆ. ನಿರ್ದೇಶಕ ಆದಿತ್ಯ ಧರ್ ಪೊಲಿಟಿಕಲ್ ಪ್ರೊಪಗಾಂಡಾಗ ಅದನ್ನು ಬಳಸ್ಕೊಬಿಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ದಾಖಲೆ ಸಮೇತ ಈ ರೀತಿಯ ಆರೋಪವನ್ನ ಮಾಡಿದ್ದಾರೆ ಸಂತೋಷ್ ಕುಮಾರ್. धुरंधर 2 आप मूवी देखा होगा, बहुत अच्छा मूवी चल रहा है सब जगह में. ये मूवी देखने के बाद मुझे पता चला ये मेरा स्क्रिप्ट है, मेरा कहानी है. मैं बहुत मेहनत से किया था 2023 में, और 23 में मैं आके इधर बहुत सारे कंपनीज को नरेट किया था, क्योंकि इन लोग बोल रहा था कि अगर आपको बड़े एक्टर चाहिए कॉर्पोरेट लेके आना. तो कॉर्पोरेट लेने के लिए मैं बहुत सोनी के पास गया, जी कंपनी के पास गया, टी सीरीज के पास गया, धर्मा प्रोडक्शन के साथ पास गया. मेरे को आदित्य रॉय कपूर चाहिए था ये मूवी के स्क्रिप्ट के लिए. तो बहुत ट्राई किया मैंने, बहुत लोगों को मैं स्टोरीज भेजा था, और मैं स्क्रीन राइटर एसोसिएशन मेंबर हूँ. वहाँ पे मैं स्टोरी रजिस्टर किया था नवंबर 2023 में. मेरे सारा प्रूफ्स है और मेल कम्युनिकेशन है, सारा फोटोज है, मेरा स्केचेस है, स्क्रिप्ट है, सारा देख सकते हैं. आई विल बी डिस्क्लोजिंग दिस एंड ऑल्सो आई एम पुटिंग अ केस ऑन दिस मूवी, बिकॉज उन लोग मूवी अच्छा बनाया उसके लिए मेरा कोई ये नहीं है, क्योंकि मेरा कहानी को उन लोग एक्सप्लॉइट किया है. ये मूवी मैंने बनाया था एक सिनेमा एंटरटेनमेंट के लिए, लेकिन उन लोग पॉलिटिकली प्रोपेगेंडा बना दिया ये मूवी को. इट इज हर्टिंग मी. मेरा बहुत सारे फीलिंग्स में शेयर करना चाहता हूँ आज. सो दिस इज व्हाट आई वांटेड टू से दिस विद द मीडिया पीपल टू रीच टू द पब्लिक, बिकॉज ये मेरे जैसा मासूम इनोसेंट राइटर्स बहुत सारे लोग साउथ से है, बहुत सारे स्टेट से आके इधर बहुत ट्राई करते हैं. लोग सोचते हैं इन लोग को प्रोडक्शन वाले सपोर्ट करेंगे बोल के, लेकिन ये ऐसा नहीं हो रहा है. उन लोग कॉपी करके स्टोरी को कुछ और डाल के उन लोग एक्सप्लॉइट कर रहे हैं. मेरे साथ जो हो किसी और के साथ नहीं हो सकता है, इसलिए मैं मैक्सिमम एफर्ट डालूंगा कि ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಲಕ್ಷ್ಮೀನಾರಾಯಣ್ ನೀಡ್ತಾ ಹೋಗ್ತಾರೆ. ಲಕ್ಷ್ಮೀನಾರಾಯಣ್, ಕತೆ ಕದ್ದ ಆರೋಪ ಇತ್ತೀಚೆಗೆ ನಮ್ಮ ಕನ್ನಡದಲ್ಲಿ ಕೇಳಿದ್ವಿ, ಅದು ಸುಖಾಂತ್ಯ ಆಯ್ತು. ಅದ್ರ ಬೆನ್ನಲ್ಲೇ ಈಗ ದುರಂದರ್ 2 ಬಗ್ಗೆಯೂ ಅದೇ ಆರೋಪ. ಬಟ್ ತುಂಬಾ ಲೇಟ್ ಆಗ್ಲಿಲ್ವಾ ಈ ಆರೋಪ ಮಾಡ್ತಾ ಇರೋದು? ಎಸ್ ವಿದ್ಯಾ, ಸಿನಿಮಾ ಅಂತಂದಮೇಲೆ ಅಲ್ಲಿ ಟೀಕೆ ಟಿಪ್ಪಣಿಗಳು ಸರ್ವೇ ಸಾಮಾನ್ಯ. ಆದರೆ ಈ ವರ್ಷದ ಬಿಗ್ಗೆಸ್ಟ್ ಬಾಲಿವುಡ್ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಏನು ದುರಂದರ್ 2 ಸಿನಿಮಾದ ಕತೆ ವಿಚಾರದಲ್ಲೇ ಇದು ಏನು ಕೃತಿ ಚೌರ್ಯದ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಅಚ್ಚರಿಯ ಒಂದು ಸಂಗತಿ ಅಂತ ಹೇಳ್ಬೋದು. ಅಫ್ಕೋರ್ಸ್ ನೀವು ಕೇಳಿದಂತೆ ಸಿನಿಮಾ ಒಂದು ಹಿಟ್ಟಾದರೆ ಆ ಗೆದ್ದೆತ್ತಿನ ಬಾಲ ಹಿಡಿಯೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ಸಿನಿಮಾದ ಡೈರೆಕ್ಟರ್ ಜೊತೆ ನಾವು ವರ್ಕ್ ಮಾಡಬೇಕು ಅಂತ ಪ್ರೊಡ್ಯೂಸರ್ಸ್ ಕೂಡ ಕ್ಯೂ ನಿಲ್ತಾರೆ. ಅದೇ ರೀತಿ ಆದಿತ್ಯ ಧರ್ ಅವರೇ ನಿರ್ದೇಶನ ಮಾಡಿ ಜಿಯೋ ಸ್ಟುಡಿಯೋಸ್ ಜೊತೆ ತಮ್ಮ B62 ಬ್ಯಾನರ್ ನಡಿ ಅವರೇ ಪ್ರೊಡ್ಯೂಸ್ ಮಾಡಿರ್ತಕ್ಕಂತಹ ಸಿನಿಮಾ ಕೇವಲ 17 ದಿನದಲ್ಲಿ ವರ್ಲ್ಡ್ ವೈಡು ಬರೋಬ್ಬರಿ 1523 ಕೋಟಿ ಕಲೆಕ್ಷನ್ ಮಾಡಿದೆ ಅಂತಂದರೆ ನಿಜಕ್ಕೂ ವಾವ್ ಫೀಲ್ ತರಿಸುವಂಥ ಒಂದು ಕಾರ್ಯ. ಯಾಕಂದರೆ ಇಲ್ಲಿಯ ತನಕ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಸುಮಾರು 110 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿರ್ತಕ್ಕಂಥ ಸಿನಿಮಾ ವರ್ಲ್ಡ್ ವೈಡ್ ಯಾವುದಪ್ಪ ಅಂತಂದರೆ ಅದು ಆಮಿರ್ ಖಾನ್ರ ದಂಗಲ್ ಸಿನಿಮಾ ಅಂತಾರೆ. 2024 ಕೋಟಿ ಗಳಿಕೆ ಮಾಡಿತ್ತು. ಆದರೆ ದುರಂದರ್ 2 ಸಿನಿಮಾ ಕೇವಲ 17 ದಿನದಲ್ಲಿ 1523 ಕೋಟಿ ಕಲೆಕ್ಷನ್ ಮಾಡಿದೆ. ಇಷ್ಟು ದಿನ ಸುಮ್ಮನೆ ಇದ್ದಂತಹ ಸಂತೋಷ್ ಕುಮಾರ್ RS ಅಂತಕ್ಕಂಥ ವ್ಯಕ್ತಿ ಈಗ ಸಡನ್ ಆಗಿ ಬಂದು ಈ ಕತೆ ನಾನು 2023ರಲ್ಲೇ ಬರೆದಿದ್ದೆ, ನನ್ನ ಕಥೆಯನ್ನು ಕದ್ದು ಆದಿತ್ಯ ಧರ್ ಸಿನಿಮಾ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಅವ್ರ ಮೇಲೆ ಹೊರಿಸ್ತಾ ಇರ್ತಕ್ಕಂಥದ್ದು. ಆದರೆ ನೇರವಾಗಿ ಅವ್ರ ಹತ್ರ ಪ್ರೂಫ್ಸ್ ಇದೆ ಅಂತಂದಾಗ ನೇರವಾಗಿ ಹೋಗಿ ಅವ್ರ ಮೇಲೆ ಕಾನೂನಾತ್ಮಕ ಹೋರಾಟ ಮಾಡುವಂಥ ಕಾರ್ಯ ಮಾಡಬೇಕಿತ್ತು. ಆದರೆ ಅದು ಯಾವುದೂ ಮಾಡ್ದಿರಾ ಮಾಧ್ಯಮಗಳ ಮುಂದೆ ಬಂದು ಸುಮ್ಮನೆ ಬಿಟ್ಟಿ ಪಬ್ಲಿಸಿಟಿ ಗಿಟ್ಸ್ಕೊಳ್ಳುವಂಥ ಕಾರ್ಯದಲ್ಲಿ ಇವರು ನಿವೃತ್ತರಾಗಿರ್ತಕ್ಕಂಥದ್ದು. ಆದರೆ ಆದಿತ್ಯದರು ಇದಕ್ಕೆ ಸ್ಪಷ್ಟನೆ ಕೂಡ ನೀಡಿದ್ದು, ನನ್ನ ಮೇಲೆ ಈ ರೀತಿಯಾದ ಗುರುತರ ಆರೋಪ ಬರ್ತಿದೆ ಅಂತಂದರೆ ನಾನು ಲೀಗಲ್ ಆ್ಯಕ್ಷನ್ ತಗೊತೀನಿ ಅಂತ ಹೇಳ್ತಾ ಇಲ್ಲ, ನಾನು ಲೀಗಲ್ ನೋಟಿಸ್ ಕೊಟ್ಟು ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಅವ್ರು ಯಾವಾಗ ಆರೋಪ ಮಾಡಿದ್ರೋ ಕೂಡಲೇ ಅವರಿಗೆ ಲೀಗಲ್ ನೋಟಿಸ್ ಕೂಡ ಕಳಿಸುವಂಥ ಒಂದು ಕಾರ್ಯವನ್ನು ಮಾಡಿರ್ತಾರೆ. ಸೊ ಹಾಗಾಗಿ ಇದು ಯಾವ ರೀತಿ ಹೋಗಿ ಸುಖಾಂತ್ಯ ಆಗುತ್ತೆ ಅಥವಾ ಕಾನೂನಾತ್ಮಕವಾಗಿ ಯಾರ್ದು ಸ್ಕ್ರಿಪ್ಟ್ ಅನ್ನೋದು ಇತ್ಯರ್ಥ ಆಗುತ್ತೆ ಅನ್ನೋದನ್ನ ಮುಂದೆ ಕಾದು ನೋಡಬೇಕಾಗುತ್ತೆ ವಿದ್ಯಾ. ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ಡೀಟೇಲ್ಸ್ಗೆ.